ನಮಸ್ಕಾರ. ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ನಮ್ಮ ತರೀಕೆರೆ ಇತಿಹಾಸದಲ್ಲಿ ಫಸ್ಟ್ ಟೈಮು ಧರಣಿ ಕೂತಿರೋದು ಓಂಕಾರಪ್ಪರು ರಾಜ್ಯ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ತರೀಕೆರೆ ತಾಲೂಕಿಗೆ ನಮಗೆ ಹೋರಾಟಗಾರರಿಗೆ ಒಂದು ಹೆಮ್ಮೆಯ ವಿಚಾರ. ಎಲ್ಲೆಲ್ಲಿ ಏನು ನಡೀತಾ ಗೊತ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇದ್ದರೆ ಅವನು ಸಾಮಾಜಿಕ ಕಸ ಆಗಿಬಿಡ್ತಾನೆ. ಹಾಗಾಗಬಾರ್ದು ಅಂತಂದರೆ ಜಾಗೃತ ಮನಸ್ಸುಗಳು ಈ ಕೆಟ್ಟ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡದೇ ಇದ್ದರೆ ಈ ಲೋಕೋಪಯೋಗಿ ಇಲಾಖೆಯ ಇರ್ತಕ್ಕಂಥ ಇಂಜಿನಿಯರ್ಗಳು ಅವ್ರು ತಿಂದರೆ ಬರೋ ರೋಡಿನ ಕಾಮಗಾರಿ ತಿಂತಾರೆ ಅಂತ ನಾವು ತಿಳ್ಕೊತೀವಿ. ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಅವ್ರು ತಿನ್ನೋದು, ಬರೀ ರೋಡ್ನಾಗ ಅಷ್ಟೇ ತಿನ್ನೋದಿಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಕ್ಷದ ಎಲ್ಲ ಇಲಾಖೆ ಹಣವನ್ನು ತಿಂತಾರೆ. ಎಲ್ಲ ಇಲಾಖೆಯವರು ಟ್ಯಾಕ್ಸ್ ಕಟ್ತೀವಿ ಇಲ್ಲಿಗೆ. ಆ ಟ್ಯಾಕ್ಸ್ ದುಡ್ಡು ರಸ್ತೆಗೆ ಬರೋದು. ರಸ್ತೆ ನಮ್ಮದು ಒಂದು ಗುಣಮಟ್ಟದ ಕಾಮಗಾರಿ ಆಗಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಪರ್ಸೆಂಟೇಜ್ ಎಲ್ಲ ಡಿವೈಡ್ ಮಾಡಿಬಿಡ್ತಾರೆ, ಪ್ಯಾಕೇಜ್ ಇರ್ತಾವೆ, ಅವು ಅದ್ರ ಪ್ರಕಾರ ಹೋಗುತ್ತೆ. ಹಂಗೆ ಪ್ಯಾಕೇಜ್ ಕೊಟ್ಟು ಮಾಡ್ತಕ್ಕಂಥ ಕಾಂಟ್ರಾಕ್ಟ್ಗಳು ಇರಬಾರ್ದು, ಆ ಪ್ಯಾಕೇಜಲ್ಲಿ ಹಣ ತಗೊಳ್ತಕ್ಕಂಥ ಅಧಿಕಾರಿಗಳು ಇರಬಾರ್ದು. ಅಂಥ ರಾಜಕಾರಣಿಗಳು ಕೂಡ ನಮ್ಮ ತಾಲೂಕಲ್ಲಿ ಆರಿಸಿ ಬರಬಾರ್ದು. ಯಾಕೆಂದರೆ ಅವರು ನಮ್ಮ ಸೇವೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬರೋದು. ಇಲಾಖೆ ಅಧಿಕಾರಿಗಳು 24 ಗಂಟೆ ಸೇವೆ ಮಾಡಬೇಕು ಪ್ರಾಮಾಣಿಕವಾಗಿ. ಅದಕ್ಕೆ ಅವರಿಗೆ ಎಲ್ಲ ಸವಲತ್ತುಗಳನ್ನ ಕೊಡ್ತೀವಿ. ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕಡಿಮೆ ಆದ್ರೂ ವೆಹಿಕಲ್ ತಗೋಬೇಕಾದ್ರೆ ಫಸ್ಟ್ ಅವರು ತೆರಿಗೆನ ಕಟ್ಟಿಸ್ಕೊಂಡು ಆಮೇಲೆ ನಮಗೆ ವೆಹಿಕಲ್ಗಳು ಕೊಡೋದು. ನಮ್ಮ ಸೈಟ್ಗಳದು ಕಂದಾಯ ಇರ್ಬೋದು, ಜಮೀನಿಂದ ಇರ್ಬೋದು, ಯಾವುದೇ ವಿಚಾರ, ಒಂದು ಬಟ್ಟೆ ತಗೊಳ್ಳಿ, ಚಪ್ಪಲಿ ತಗೊಳ್ಳಿ, ಮೊಬೈಲ್ ತಗೊಳ್ಳಿ, ಟ್ಯಾಕ್ಸ್ ತಗೊಂತಾರೆ. ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಫಸ್ಟ್ ದುಡ್ಡು ಕೊಡ್ತೀವಿ. ನಮ್ಮ ಬೆವರಿನ ಹಣ ಅದು ಪೋಲಾಗಬಾರ್ದು ಅಂತಂದರೆ ಈ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪ್ರಜ್ಞಾವಂತ ಮತ್ತು ವಿದ್ಯಾವಂತ ನೈತಿಕತೆಯನ್ನು ಇಟ್ಕೊಂಡು ಎಲ್ಲಿ ಇಂಥ ಭ್ರಷ್ಟಾಚಾರಗಳು ಹಗರಣಗಳು ನಡೀತವೆ ಅದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಈ ಮೂಲಕ ನಾನು ನಾಡಿನ ಎಲ್ಲ ಜನತೆಯಲ್ಲಿ ಕೇಳ್ಕೊತೀನಿ. ರೈತ ಸಂಘ ಜಿಲ್ಲಾಧ್ಯಕ್ಷರು ಸೋಮಣ್ಣ. MLA ಗಮನಕ್ಕೆ ನಾವು ಅವ್ರ ಮನವಿ ಕೊಡ್ತೀವಿ. ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರಬೇಕು ಮತ್ತು ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಆಗ್ರಹಪಡಿಸ್ತೀವಿ. ಬಂಧುಗಳೇ, ಈ ದಿನ ನಾವು ನಮ್ಮ ತರೀಕೆರೆ ಲೋಕೋಪಯೋಗಿ ಇಲಾಖೆಯ ಮಾಡ್ತಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಸುಮಾರು 1 ವರ್ಷದ ಹಿಂದೆ ನಮ್ಮ ತರೀಕೆರೆ ತಾಲೂಕಿನ ಅಮೃತಾಪುರ ಹೋಬಳಿಯ ನೇಲಿಕೆರೆ ಗ್ರಾಮದಲ್ಲಿ ಸುಮಾರು 1,80,00,000 ರೂಪಾಯಿನ ಕಾಮಗಾರಿಯನ್ನು ಚಂದ್ರಪ್ಪನ ಗುತ್ತಿಗೆದಾರರು ಮಾಡ್ತಾರೆ. ಆದರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಅವರು ಕಾಮಗಾರಿಯನ್ನು ಯೋಜನೆಯಂತೆ ಮಾಡಿರೋದಿಲ್ಲ. ಮೇಲಾಗಿ ತುಂಬ ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿರ್ತಾರೆ. ಜೊತೆಗೆ ಅವರು ರಸ್ತೆ ಮೇಂಟೆನೆನ್ಸ್ ಸಮೇತ ಹಣ ತೆಗೆದಿರೋದಿಲ್ಲ. ಇದ್ರ ಬಗ್ಗೆ ನಾವು ಸುಮಾರು ಮಾಡ್ತೀವಿ, ಅವ್ರು ಏನು ಮಾಡೋದಿಲ್ಲ. ಕೊನೆಗೆ ಶಿವಮೊಗ್ಗ ಸರ್ಕಲ್ ಇವ್ರಿಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀವಿ. ಅಲ್ಲಿಂದ ಅದು ಚಿಕ್ಕಮಗಳೂರಿಗೆ ಹೋಗ್ತದೆ. ಚಿಕ್ಕಮಗಳೂರಿಂದ ಮತ್ತೆ ಇವ್ರಿಗೆ ಲೆಟ್ರ್ ಹಾಕ್ತಾರೆ ನಮ್ಮ ತರೀಕೆರೆಯ PWD ಆಫೀಸರ್ಗೆ, AW ಅವರಿಗೆ. ಅವರು ಸಹ ನಮಗೆ ನಾಮಕಾವಸ್ಥೆಗೆ ಒಂದು ಇಂಬರ್ ಹಾಕೊಡ್ತಾರೆ. ಆದರೆ ನಾನು ಕೇಳಿದಂಥ ದೂರನ್ನು ರಾಜ್ಯ ಮಟ್ಟದ ತನಿಖಾ ತಂಡವನ್ನು ಕರೆಸಿ ಗುಣಮಟ್ಟ ಪರೀಕ್ಷೆಯನ್ನು ಮಾಡಿಸಿ ವರದಿ ಕೊಡಿ ಅಂತ ನಾನು ದೂರು ಕೊಟ್ಟಿರ್ತೇನೆ. ಆ ವಿಚಾರವಾಗಿ ಅವ್ರು ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ತಾರೆ. ಇದಕ್ಕೆ ಸಂಬಂಧ ನಾನು ತುಂಬ ಸರಿ ಪ್ರಶ್ನೆ ಮಾಡ್ತೀನಿ, ಅವ್ರು ಏನೂ ಹೇಳೋದಿಲ್ಲ. ಹಾಗಾಗಿ ಕೊನೆಗೆ ನನಗೆ ಬೇಸರ ಆಗಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಲೇಬೇಕು, ಈ ನ್ಯಾಯ ಸಿಗಲೇಬೇಕು. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಿರೋದನ್ನು ತಪ್ಪಿಸಬೇಕು. ಮೇಲಾಗಿ ಇಂಥ ಭ್ರಷ್ಟ ಗುತ್ತಿಗೆದಾರರ ಒಂದು ಲೈಸೆನ್ಸನ್ನು ರದ್ದುಪಡಿಸಬೇಕು. ಸರ್ಕಾರದ ಬೊಕ್ಕಸಕ್ಕೆ ಇನ್ನು ಮುಂದೆ ಆದರೂ ನಷ್ಟ ಆಗದಂಗೆ ಕಾಪಾಡಬೇಕು. ಗುಣಮಟ್ಟದ ಒಂದು ರಸ್ತೆ ಮತ್ತು ಕಾಮಗಾರಿಗಳನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಅದರ ಜೊತೆಗೇ ಈಗ ತಾನೇ ನಮ್ಮ ತರೀಕೆರೆಯ ನಗರದಲ್ಲಿ BH ರಸ್ತೆ ಹೊಸದಾಗಿ ನಿರ್ಮಾಣ ಆಗ್ತಿದೆ. ನಾವು ಈ ವಿಚಾರ ತುಂಬ ಸ್ವಾಗತಾರ್ಹವಾಗಿ ನಾವು ತುಂಬ ಖುಷಿ ಪಡ್ತೇವೆ. ಯಾಕೆಂತ ಹೇಳಿದ್ರೆ ಇದು ಚಿಕ್ಕಂದಿನ ನಮ್ಮ ಕನಸಾಗಿತ್ತು, ಈ ರಸ್ತೆ ಯಾವಾಗ ದೊಡ್ಡದಾಗುತ್ತೋ ಅಗಲ ಆಗುತ್ತೆ ಅಂತೇಳಿ. ಹಾಗಾಗಿ ಮಾನ್ಯ ನಮ್ಮ ಹಾಲಿ ಶಾಸಕರಾದ GH ಶ್ರೀನಿವಾಸ್ ಅವರು ತುಂಬ ಶ್ರಮಪಟ್ಟು ಕಾಮಗಾರಿಯನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ತುಂಬ ಖುಷಿ ಪಡ್ತೀವಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಇಲ್ಲಿ ಕುಡಿಯೋ ನೀರಿನ ಭಾರೀ ಪ್ರಮಾಣದ ದೊಡ್ಡ ದೊಡ್ಡ ಪೈಪ್ಗಳನ್ನ ಇದೇ ರಸ್ತೆಯಲ್ಲಿ ತಗೊಂಡೋಗಿದ್ದಾರೆ. ಆ ರಸ್ತೆ ಮೇಲೆ ಆ ಪೈಪ್ಗಳ ಮೇಲೆ ಯಾವುದೇ ಒಂದು ಶಾಶ್ವತ ಕಾಮಗಾರಿಯನ್ನು ಮಾಡಬಾರ್ದು ಅಂತ ಆದೇಶ ಇದೆ, ನಿಯಮ ಇದೆ. ಸರ್ಕಾರದ ರೀತಿ ನೀತಿಗಳನ್ನ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಜೊತೆಗೆ ಇಲ್ಲಿ
ಯು ಜಿ ಡಿ ಲೈನ್ನ ನಿರ್ಮಾಣ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಇದೆ. ಯು ಜಿ ಡಿ ಲೈನ್ನ ಈಗಲೇ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಷ್ಟ ಆಗ್ತಿದೆ, ಮತ್ತೆ ಅದನ್ನು ತೋಡಬೇಕಾಗ್ತಿದೆ, ಮತ್ತೆ ಕಾಮಗಾರಿ ಮಾಡಬೇಕಾಗ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳಿವೆ. ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಆಫೀಸರ್ ಹತ್ರ ಮಾತಾಡಿದರೂ ಅವರು ಸಮೇತ ಯಾವುದೇ ಥರದ ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ನಾವು ಇವತ್ತು ಈ ನಿಟ್ಟಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಮಸ್ಕಾರ.